ಇವತ್ತು ಕೊಲ್ಲಿ ರಾಷ್ಟ್ರದಲ್ಲಿ ನಡೀತಿರ್ತಕ್ಕಂಥ ಯುದ್ಧ ಏನಿದೆ, ಇದು ಇರಾನು, ಇಸ್ರೇಲು, ಅಮೇರಿಕದ ಯುದ್ಧ. ಈ ತೈಲದ ಮೇಲೆ ಮತ್ತು ಅನಿಲದ ಮೇಲೆ ಅದರ ಪೂರೈಕೆ ಬಗ್ಗೆ ಬಹಳ ಒಂದು ದುಷ್ಪರಿಣಾಮವನ್ನು ಬೀರತಕ್ಕಂಥ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರ ನಮ್ಮ ಭಾರತ ಸರ್ಕಾರ ಇವತ್ತು ಸಾಮಾನ್ಯ ಜನರಿಗೆ ಹೊರೆ ಆಗಬಾರ್ದು ಎನ್ನುವ ಹಿನ್ನೆಲೆಯಲ್ಲಿ ಇವತ್ತು ಪೆಟ್ರೋಲ್ಗೆ 13 ರೂಪಾಯಿ ಇದ್ದಂಥ ಸೆಸ್ಸನ್ನು 3 ರೂಪಾಯಿಗೆ ಮಾಡಿದೆ. ಡೀಸೆಲ್ಗೆ 10 ರೂಪಾಯಿ ಇದ್ದಂಥ ಸೆಸ್ಸನ್ನು 0 ಮಾಡಿದೆ. ಹೀಗಾಗಿ ಸಾಮಾನ್ಯ ಜನರ ಹಿತದೃಷ್ಟಿಯಿಂದ ಇವತ್ತು ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ, NDA ಸರ್ಕಾರ ಮಹತ್ತರವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದರಿಂದ ಅವರನ್ನು ನಾವು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಅಭಿನಂದಿಸಬೇಕು. ಅವರ ರಾಜತಾಂತ್ರಿಕ ಮಾರ್ಗದಿಂದ ಇವತ್ತು ನಮ್ಮ ಹರ್ಮಜ್ ಜಲಸಂಧಿ ಏನಿದೆ, ಅದರ ಮೂಲಕ ಕೂಡ ಇವತ್ತು ಇರಾನ್ ದೇಶ ಹೇಳಿದೆ, ಭಾರತದ ಹಡಗುಗಳಿಗೆ ಅನಿಲವನ್ನು ಹೊತ್ತು ಬರತಕ್ಕಂಥ ಹಡಗುಗಳು ಅಥವಾ ನಮ್ಮ ಇದು ಪೆಟ್ರೋಲು ಡೀಸೆಲನ್ನು ಹೊತ್ತು ಬರತಕ್ಕಂಥ ಹಡಗುಗಳಿಗೆ ಯಾವುದೇ ನಾವು ನಿರ್ಬಂಧ ಏರಲ್ಲ ಅನ್ನುವ ಭರವಸೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ರಾಜತಾಂತ್ರಿಕ ಮಾರ್ಗಕ್ಕೆ ಇವತ್ತು ಯಶಸ್ವಿಯಾಗಿದೆ. ಇದೊಂದು ಅತ್ಯುತ್ತಮವಾದಂಥ ಬೆಳವಣಿಗೆ. ಯಾಕೆಂದರೆ ಈ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಕೂಡ ಜನಸಾಮಾನ್ಯರ ಹಿತವನ್ನು ಬಯಸಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಯವರಿಗೆ ಮತ್ತೊಮ್ಮೆ ನಾವು ಅಭಿನಂದಿಸಬೇಕು. ಇವತ್ತು ಕೊಲ್ಲಿ ರಾಷ್ಟ್ರದಲ್ಲಿ ನಡೀತಿರ್ತಕ್ಕಂಥ ಯುದ್ಧ ಏನಿದೆ, ಇದು ಇರಾನು, ಇಸ್ರೇಲು, ಅಮೇರಿಕದ ಯುದ್ಧ. ಈ ತೈಲದ ಮೇಲೆ ಮತ್ತು ಅನಿಲದ ಮೇಲೆ ಅದರ ಪೂರೈಕೆ ಬಗ್ಗೆ ಬಹಳ ಒಂದು ದುಷ್ಪರಿಣಾಮವನ್ನು ಬೀರತಕ್ಕಂಥ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರ ನಮ್ಮ ಭಾರತ ಸರ್ಕಾರ ಇವತ್ತು ಸಾಮಾನ್ಯ ಜನರಿಗೆ ಹೊರೆ ಆಗಬಾರ್ದು ಎನ್ನುವ ಹಿನ್ನೆಲೆಯಲ್ಲಿ ಇವತ್ತು ಪೆಟ್ರೋಲ್ಗೆ 13 ರೂಪಾಯಿ ಇದ್ದಂಥ ಸೆಸ್ಸನ್ನು 3 ರೂಪಾಯಿಗೆ ಮಾಡಿದೆ. ಡೀಸೆಲ್ಗೆ 10 ರೂಪಾಯಿ ಇದ್ದಂಥ ಸೆಸ್ಸನ್ನು 0 ಮಾಡಿದೆ. ಹೀಗಾಗಿ ಸಾಮಾನ್ಯ ಜನರ ಹಿತದೃಷ್ಟಿಯಿಂದ ಇವತ್ತು ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ, NDA ಸರ್ಕಾರ ಮಹತ್ತರವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದರಿಂದ ಅವರನ್ನು ನಾವು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಅಭಿನಂದಿಸಬೇಕು. ಅವರ ರಾಜತಾಂತ್ರಿಕ ಮಾರ್ಗದಿಂದ ಇವತ್ತು ನಮ್ಮ ಹರ್ಮಜ್ ಜಲಸಂಧಿ ಏನಿದೆ, ಅದರ ಮೂಲಕ ಕೂಡ ಇವತ್ತು ಇರಾನ್ ದೇಶ ಹೇಳಿದೆ, ಭಾರತದ ಹಡಗುಗಳಿಗೆ ಅನಿಲವನ್ನು ಹೊತ್ತು ಬರತಕ್ಕಂಥ ಹಡಗುಗಳು ಅಥವಾ ನಮ್ಮ ಇದು ಪೆಟ್ರೋಲು ಡೀಸೆಲನ್ನು ಹೊತ್ತು ಬರತಕ್ಕಂಥ ಹಡಗುಗಳಿಗೆ ಯಾವುದೇ ನಾವು ನಿರ್ಬಂಧ ಏರಲ್ಲ ಅನ್ನುವ ಭರವಸೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ರಾಜತಾಂತ್ರಿಕ ಮಾರ್ಗಕ್ಕೆ ಇವತ್ತು ಯಶಸ್ವಿಯಾಗಿದೆ. ಇದೊಂದು ಅತ್ಯುತ್ತಮವಾದಂಥ ಬೆಳವಣಿಗೆ. ಯಾಕೆಂದರೆ ಈ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಕೂಡ ಜನಸಾಮಾನ್ಯರ ಹಿತವನ್ನು ಬಯಸಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಯವರಿಗೆ ಮತ್ತೊಮ್ಮೆ ನಾವು ಅಭಿನಂದಿಸಬೇಕು.